ಶಿವರಾತ್ರಿ ದರ್ಶನ ಪಡೆದಿದ್ದಾರೆ. ಮಹಾಶಿವರಾತ್ರಿಯ ಈ ಸುಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷಾಂತರ ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಶಿವನ ದರ್ಶನ ಪಡೀತಾ ಇದ್ದಾರೆ. ಆ ಪರಮಶಿವ ನಮ್ಮೆಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ, ಸಮಾಜದಲ್ಲಿ ಶಾಂತಿ ಸುಭೀಕ್ಷೆ, ಎಲ್ಲರಿಗೆ ಆರೋಗ್ಯ ಇದನ್ನು ದಯಪಾಲಿಸಲಿ ಅಂತ ಹೇಳಿ ರಾಜ್ಯದ ಎಲ್ಲ ಸಮಸ್ತ ಜನರಿಗೆ, ದೇಶದ ಜನರಿಗೆ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂಥ ಆಸ್ತಿಕ ಹಿಂದೂಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ. ಪ್ರತಿ ವರ್ಷ ಶಿವರಾತ್ರಿ ಬರ್ತದೆ. ಈ ವರ್ಷ ತಮ್ಮ ಏನು ವಿಶೇಷತೆ ಅನಿಸ್ಬೇಕು? ತಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ಜೀವನದಲ್ಲಿ ಎಲ್ರಿಗೂ ಒಂದು ಬಹಳ ಮುಖ್ಯವಾದಂಥ ಘಟ್ಟ ಅದು. ಇನ್ನೇನು ಕೆಲವೇ ದಿನಗಳಲ್ಲಿ ವಿವಾಹ ಕಾರ್ಯಕ್ರಮ ಇದೆ. ದೇವರ ಆಶೀರ್ವಾದ ಜೀವನದ ಎಲ್ಲ ಭಾಗದಲ್ಲೂ ಇರಬೇಕು. ತೃಣಮಪಿ ನ ಚಲತಿ ತೇನ ವಿನ ಅಂತಾರೆ. ದೇವರ ಆಶೀರ್ವಾದ ಇಲ್ಲ ಅಂತಂದರೆ ಹುಲ್ ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ. ಭಗವಂತನ ಆಶೀರ್ವಾದವನ್ನು ಎಲ್ಲರ ಸನ್ಮಂಗಳಕ್ಕೆ, ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ. ಶಿವರಾತ್ರಿ ವಿಶೇಷ. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಈ ಬಾರಿಯ ಶಿವರಾತ್ರಿ ನಿಜ ಅರ್ಥದಲ್ಲಿ ಮಹಾಶಿವರಾತ್ರಿ. ಏಕೆಂದರೆ ಒಂದು ಕಡೆ ಮಹಾಕುಂಭ ಮೇಳದ ಆ ದೃಶ್ಯವನ್ನು ಕೆಲವೊಬ್ಬರು ಹೋಗಿ ನೋಡಿದ್ದಾರೆ, ನಾವು ಟಿ ವಿ ಮುಖಾಂತರನೂ ನೋಡ್ತಾ ಇದ್ದೀವಿ. ಇಡೀ ಜಗತ್ತು ನಿಬ್ಬರಿಗಾಗಿ ನೋಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಆಚಾರಗಳನ್ನು ಗಟ್ಟಿ ಮಾಡುವಂಥ ಸಂದರ್ಭ ಈ ಶಿವರಾತ್ರಿಯಂತಹ ಈ ಒಂದು ಹಬ್ಬದ ಆಚರಣೆ. ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು. ಅದರಲ್ಲೂ ಬಹುಶಃ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಇದು. ವೈಜ್ಞಾನಿಕವಾಗಿಯೂ ಭಾಳ ವಿಶೇಷತೆ ಇದೆ. ಸಹಸ್ರಾರು ವರ್ಷಗಳಿಂದ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಪಾವನರಾಗಿದ್ದಾರೆ. ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಬಂದು ನಮಸ್ಕಾರ ಮಾಡಿ ಭಗವಂತನ ಆಶೀರ್ವಾದ ಪಡೆದಿರುವಂಥದ್ದು ಭಾಳ ಸಂತೋಷ ತಂದಿದೆ. ಹೋಗಿದ್ದೆ, ನಾನು 2 ಸಲ ಹೋಗಿದ್ದೆ. ಮೊದಲನೇ ಸಲ ನಾವು ಅಲ್ಲಿ ತಟ್ಟೆ ಮತ್ತು ಚೀಲಗಳ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಕಸ ಕಡಿಮೆ ಮಾಡೋ ದೃಷ್ಟಿಯಿಂದ ಇಡೀ ದೇಶಾದ್ಯಂತ ಸುಮಾರು 15 ಲಕ್ಷ ತಟ್ಟೆಗಳು ಸಂಗ್ರಹ ಆಗಿತ್ತು. ಅಷ್ಟು ಬ್ಯಾಗ್ಗಳನ್ನು ಕೊಟ್ಟಿರುವಂಥದ್ದಕ್ಕೆ ಅದಕ್ಕಂತ ಮೊದಲು ಹೋಗಿದ್ದೆ. ಇತ್ತೀಚೆಗೆ ಕಳೆದ ವಾರ ಇದಕ್ಕೆ ಪ್ರಯಾಗಕ್ಕೆ ಸ್ನಾನಕ್ಕೆ ಅಂತಲೇ ಹೋಗಿದ್ದು ದರ್ಶನ. ಗವಿಗಂಗಾಧರೇಶ್ವರ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಬೆಂಗಳೂರಿನಲ್ಲಿ. ಹೌದು, ಒಂದು ಪ್ರತಿ ವರ್ಷ ಈ ದೇವಸ್ಥಾನ ಇರ್ಬೋದು, ಎಲ್ಲ ದೇವಸ್ಥಾನಗಳಲ್ಲೂ ಸಂಖ್ಯೆ ಬೆಳೀತಾ ಇದೆ. ಒಂದು ರೀತಿ ಮತ್ತು ಜನ ಇದನ್ನು ಧೈರ್ಯವಾಗಿ ತಮ್ಮ ಆಸ್ಥೆಯನ್ನು ಪ್ರಕಟನೂ ಮಾಡ್ತಾ ಇದ್ದಾರೆ. ದೇವರ ಮೇಲಿನ ನಂಬಿಕೆ ಬೆಳೀತಾ ಇರೋದು ಇದು ಒಳ್ಳೆಯ ಲಕ್ಷಣ. ಸಮಾಜ ಸದೃಢವಾಗ್ತಿರುವಂಥ ಲಕ್ಷಣ ಇದು.